ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ಕಲ್ಲೂರು ಗ್ರಾಮದಲ್ಲಿ ಸಂವಿಧಾನ ರಥ ಬಂದಂತಹ ಸಂದರ್ಭದಲ್ಲಿ ರಥವನ್ನು ಗೌರವಯುತವಾಗಿ ಹಾಗೂ ಬಹಳ ವಿಜೃಂಭಣೆಯಿಂದ ಬರಮಾಡಿಕೊಂಡಿದ್ದು, ನಾವುಗಳು ಸಂವಿಧಾನ ಜಾಗೃತಿ ಜಾಥಾದ ರಥಯಾತ್ರೆಗೆ ಅವಮಾನ ಆಗುವಂತೆ ನಡೆದುಕೊಂಡಿಲ್ಲ ಎಂದು ಕಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಲಕ್ಷ್ಮೀರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಸುಮಿತ್ರಾ ಶಿವಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಶಿವಾನಂದಯ್ಯ ಹಾಗೂ ಹಜರತ್ ಅಲಿ ಇತರ ಸದಸ್ಯರುಗಳು ಹಾಜರಿದ್ದರು. ಸರ್ಕಾರದ ಆದೇಶದಂತೆ ಸಂವಿಧಾನ ಜಾಥಾ ಮೆರವಣಿಗೆಯನ್ನು ಜಾಗೃತಿ ಮೆರವಣಿಗೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆಯೋಜನೆ ಮಾಡಿದ್ರು. ಅದರ ಪ್ರಕಾರ ನಾವು ಅಂಬೇಡ್ಕರ್ ಅವರನ್ನು ವೆಲ್ಕಮ್ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿಯವರಿಗೆ ಕರ್ಕೊಂಡ್ಬಂದ್ವಿ. ಆ ವೆಲ್ಕಮ್ ಮಾಡಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಶಾಲೆ ಮಕ್ಕಳು, ಶಿಕ್ಷಕರು, ಶಿಕ್ಷಕಿಯರು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಇದ್ವಿ. ಎಲ್ಲರೂ ನಾವು ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ವಿ. ಯಾವುದೇ ರೀತಿ ಏನು ತೊಂದರೆ ಆಗೋಂಥದ್ದೇನು, ನಾವು ಅಪಮಾನಗೊಳಿಸೋ ಅಂಥದ್ದೇನು ಕಾರ್ಯಕ್ರಮ ನಾವು ಮಾಡಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡಬೇಕು, ಫುಲ್ಲು ಗೌರವ ನಾವು ಸಂವಿಧಾನದ ಬಗ್ಗೆ ಅವ್ರಿಗಿದೆ. ಹಂಗಾಗಿ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ವಿ. ಯಾವುದೇ ರೀತಿ ಸಂವಿಧಾನಕ್ಕೆ ಕೆಟ್ಟದಾಗಿ ನಡ್ಕೊಳ್ಳೋ ಅಂಥ ಕಾರ್ಯಕ್ರಮ ನಾವು ಕೊಟ್ಟಿಲ್ಲ. ಹಂಗಾಗಿ ನಾವು ತುಂಬ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ. ನಾನು ಕಲ್ಲೂರು ಗ್ರಾಮದ ಮೊಹಮ್ಮದ್ ಯೂಸುಫ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಅಂದರೆ 9ನೇ ತಾರೀಕು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ನಮ್ಮ ಕಲ್ಲೂರಿಗೆ ಸಂವಿಧಾನ ಜಾಗೃತಿ ಸಮಾವೇಶ ರಥಯಾತ್ರೆಗೋಸ್ಕರ ಅಂದು ನಮ್ಮ ಘನ ಸರ್ಕಾರದ ವತಿಯಿಂದ ಏನು ಮೆರವಣಿಗೆ ಬಂತು, ನಮ್ಮ ಕಲ್ಲೂರು ಪಂಚಾಯತಿ ವತಿಯಿಂದ ನಮ್ಮ ಮಾನ್ಯ ಶ್ರೀಮತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಿಯವರು ಮತ್ತು ಉಪಾಧ್ಯಕ್ಷ ಸುಮಾ ಅವರು ಮತ್ತು ಗ್ರಾಮದ ಎಲ್ಲ ಸರ್ವ ಸದಸ್ಯರು ಸೇರಿ ನಾವು ಏನು ಬಂದಂಥ ರಥವನ್ನು ಸಂವಿಧಾನದ ಜಾಗೃತಿ ಮೂಡಲಿಕ್ಕೋಸ್ಕರ ಏನು ಬಂತು ಅದನ್ನು ಕಲ್ಲೂರು ಕೆರೆಕೋಡಿಯಿಂದ ನಾವು ಸ್ವಾಗತ ಮಾಡ್ಕೊಂಡ್ವಿ. ಆ ಸ್ವಾಗತ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿವಿಧ ಶಾಲಾ ಮಕ್ಕಳ ವತಿಯಿಂದ ಕುಂಭಮೇಳ ಮತ್ತು ಎತ್ತಿನ ಗಾಡಿನಲ್ಲಿ ಭಾರತಾಂಬೆಯನ್ನು ಕುಂದಿರಿಸಿ ಹಾಗೂ ನಮ್ಮ ಪಿತಾಮಹ ಅಂದರೆ ಇಡೀ ವಿಶ್ವಕ್ಕೆ, ಅಂದರೆ ನಮ್ಮ ಭಾರತ ದೇಶಕ್ಕೊಂದೇ ಅಲ್ಲ ಸಂವಿಧಾನ ರಚನೆ ಮಾಡಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಅಂಥ ಒಂದು ರಥಯಾತ್ರೆಯನ್ನು ಜಾಗೃತಿಯ ಸಂವಿಧಾನ ಉಳಿವಿಗೋಸ್ಕರ ಅದನ್ನು ಏನು ಮೆರವಣಿಗೆ ಮೂಲಕ ಬೃಹತ್ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಕುಂಭಮೇಳದೊಂದಿಗೆ ವಾದ್ಯ ಮೇಳದೊಂದಿಗೆ ನಾವು ಪಂಚಾಯತಿಗೆ ವೆಲ್ಕಮ್ ಮಾಡಿಕೊಂಡು, ಆಗ ಕಲ್ಲೂರಿನ ಸರ್ವ ಜನಾಂಗದವರು, ಒಂದು ದಲಿತರು ಅನ್ನೋದೇ ಸರ್ವ ಜನಾಂಗದ ಎಲ್ಲ ಸದಸ್ಯರುಗಳು, ಗ್ರಾಮಸ್ಥರು, ಮುಖಂಡರುಗಳು ಎಲ್ಲರೂ ಸಹ ಸೇರಿ ಅದ್ದೂರಿಯಿಂದ ಆ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು PDO ಮತ್ತು ನಮ್ಮ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಸಹ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಕಲ್ಲೂರಿನ ನನ್ನ ಸ್ನೇಹಿತರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಕೆಲವು ಆಪಾದನೆ ಮಾಡಿದರು. ಕಾರಣ ಆ ಆಪಾದನೆ ಅಕ್ಷರಶಃ ಸತ್ಯಕ್ಕೆ ದೂರವಾದ ವಿಚಾರ. ಯಾಕೆಂದರೆ PDO ಅವರು ಯಾವುದೇ ರೀತಿ ಮಾಹಿತಿನೇ ಕೊಟ್ಟಿಲ್ಲ, ನಮಗೆ ಕರಪತ್ರ ಹಂಚಿಲ್ಲ, ಸಭೆ ಕರೆದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಾಹಿತಿನ 8 ದಿವಸ ಮುಂಚೆನೇ ಮಾನ್ಯ ಅಧ್ಯಕ್ಷರು ಮತ್ತು PDO ಅವರು ಸರ್ವ ಸದಸ್ಯರ ಗಮನಕ್ಕೆ ನೋಟಿಸ್ ಮುಖೇನ ಅವರು ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಯಾರೂ ಗಮನಕ್ಕೆ ತಂದ ಏನೂ ಮಾಡಿಲ್ಲ. ಯಾಕಂದರೆ PDO ಇದರಲ್ಲಿ ನಿರ್ದೋಷಿ, ಅಧ್ಯಕ್ಷ ಆಗಿರಲಿ, PDO ಇರಲಿ ಮತ್ತು ಉಪಾಧ್ಯಕ್ಷರಿರಲಿ ಸದಸ್ಯರು ನಿರ್ದೋಷಿಗಳು. ಹಾಗಾಗಿ ಅವರು ಯಾವ ವೈಯಕ್ತಿಕವಾಗಿ ಏನು ಮನಸ್ಸಲ್ಲಿ ಇಟ್ಕೊಂಡು ರವಿಕುಮಾರ್ ಅವರು ಈ ರೀತಿ ಆಪಾದನೆ ಮಾಡಿರೋದು ನಾನಂತೂ ಖಂಡಿಸ್ತೀನಿ. ಯಾಕಂದರೆ ಆ ರೀತಿ ನಮ್ಮ ಪಂಚಾಯತಿಯಲ್ಲಿ ಆಗಿಲ್ಲ. ಸಂವಿಧಾನದ ಏನು ಬರೆದಂಥ ಇವತ್ತು ಮೀಸಲಾತಿನಲ್ಲಿ ನಮ್ಮ ಅಧ್ಯಕ್ಷರು ಲಕ್ಷ್ಮಿ ಅವರು ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲ್ಲುತ್ತೆ. ಯಾಕಂದರೆ ನಾನು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಶ್ರೀಮತಿಯವರು ಅವರು ಸದಸ್ಯರಾಗಿದ್ದಾರೆ, ನಮ್ಮ ಸುಮಿತ್ರಾ ಅವರು ಸದಸ್ಯರಾಗಿದ್ದಾರೆ, ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಲಾವಣ್ಯ ಅಕ್ಕವರು, ಜಂಶೀದಮ್ಮನವರು, ಶಿವಾನಂದಣ್ಣವರು, ಹಜರತ್ ಅಲಿ ಅವರು, ನಮ್ಮ ನಾಗಣ್ಣವರು ಇಲ್ಲಿ ಹಾಜರಿರ್ತಕ್ಕಂಥ ಏನು ಎಲ್ರಿಗೂ ಸಹ ಭಾರತದ ದೇಶದ ಸಂವಿಧಾನದಲ್ಲಿ ಯಾರು ವಂಚಿತರಾಗಿರ್ತಾರೆ, ಯಾವ ಉನ್ನತ ಸ್ಥಾನಗಳು ದೊರಕಿಲ್ಲ, ಅವರಿಗೆ ಸಮಾನತೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಒಂದು ಸಂವಿಧಾನನೇ ನಾವೆಲ್ಲ ಆಯ್ಕೆ ಆಗಿರೋದಕ್ಕೆ ಕಾರಣ. ಹಾಗಾಗಿ ರವಿಕುಮಾರ್ ಅವರು ಮಾಜಿ ಅಧ್ಯಕ್ಷರು ಈ ರೀತಿ ತೇಜೋವಧೆಯನ್ನು ಮಾಡಿ ಬಂದಾಯಿತು. ಅವರು ಖಂಡಿತ ಅಕ್ಷಮ್ಯ ಅಪರಾಧ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರೋಗ್ರಾಮನ್ನು ನಾವು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಾನು ಕಲ್ಲೂರು
ಗ್ರಾಮದ ಮೊಹಮ್ಮದ್ ಯೂಸುಫ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖಂಡನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.